ಆಮೇಲೆ ಈಗ ನಿಮ್ದು ಅಗ್ರಿಮೆಂಟ್ ಪ್ರೋಸೆಸ್ ಟೈಮ್ ಅಲ್ಲೆಲ್ಲ ಸೊ ನೀಟಾಗಿ ಆಗಿದ್ಯಾ? ಈ ಕೊನೆ ತನಕ ಪೇಮೆಂಟ್ಸ್ ಕಲೆಕ್ಷನ್ಸ್ ಇರ್ಬೋದು. ಸರ್ ಇದುವರೆಗೂ ನಮ್ಗೆ ಇನ್ನ 1 lakh ಕೊಡ್ಬೇಕು, ಇದುವರೆಗೂ ಕೇಳಿರೋ ಪಾಪ. ಎಷ್ಟು ದಿನ ಆಯ್ತು, ಗುರುಪ್ರವೇಶ 2 months ಆಯ್ತು, ಇದುವರೆಗೂ ಇನ್ನ ಕೇಳಿಲ್ಲ. ನಾವೇ ಬ್ಯಾಲೆನ್ಸ್ ಇಟ್ಕೊಂಡಿದೀವಿ ಸರ್, ನಾವು ಕಂಪ್ಲೀಟ್ ಮಾಡ್ಕೊಡ್ಬೇಕು. ಅವ್ರು ಯಾವತ್ತು ದುಡ್ಡಿಂದ ಬಂದಿಲ್ಲ, ಅವ್ರು ಫುಲ್ ಕಂಪ್ಲೀಟ್ ಆಗೋವರೆಗೆ ಸ್ಟೇಜ್ ಬೈ ಸ್ಟೇಜ್ ಕೊಟ್ಟಿದೀನಿ ನಾವು ಪೇಮೆಂಟ್. ನೀವು ನಮ್ಮ ಕಂಪ್ನಿ ಬಗ್ಗೆ ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನಾನು ನಿಮ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ, ಸೊ ನಾನು 2018 ಇಂದ ಕಂಪ್ನಿನ ಹ್ಯಾಂಡಲ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಲೈಂಟ್ಸ್ ಅಂತಾನೆ ನಿಮ್ಗೆ ಹೇಳ್ಬೋದು ನಾನು. ಯಾಕಂದ್ರೆ ಅವತ್ತು ನಾನು ಹೊರಗಡೆ ಗೃಹಪ್ರವೇಶ ಇದ್ದಾಗ್ಲೂ ನೀವು ನನ್ನ ಒಂದ್ ಮನೆಯವ್ರ ಅನ್ನೋ ತರ ಫೀಲ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಬಿಟ್ಟು ಬಂದಿಲ್ಲ. ಆದ್ರೂ ನಮ್ ಟೀಮ್ ಎಲ್ಲ ಬಂದು ಖುಷಿಯಾಗಿ ನಿಮ್ಗೆ ವಿಶ್ ಮಾಡಿ ಹೋಯ್ತು. ಆದ್ರೂ ನನ್ಗೆ ತುಂಬಾ ಬೇಜಾರಾಗಿ 2ನೇ ಸರಿ ನಾನೇ ಬಂದು ನಿಮ್ನ ವಿಶ್ ಮಾಡೋದೆ. ಹೆಂಗೆ ಅಂತಂದ್ರೆ ಇವ್ರದ್ದು ನಮ್ದು ಬಾಂಡಿಂಗ್ ಒಂಥರ ಫ್ಯಾಮಿಲಿ, ಒಂದು 8 ತಿಂಗಳ ಜರ್ನಿಲೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಶುರುವಾದಂಗ ಆಗ್ಬಿಟ್ಟಿದೆ. ಎಲ್ಲೋ ಒಂದ್ ಕಡೆ ಮನೆ ವಿಷಯಕ್ಕಿರ್ಬೋದು, ಕೆಲಸದ ವಿಚಾರಕ್ಕಿರ್ಬೋದು, ಯಾವ್ದ್ರಲ್ಲೂ ಕೂಡ ನೀವು ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದೀರಾ. ಹಾಗಾಗಿ ನಾವು ನಿಮ್ಮನ್ನ, ನೀವ್ ಹೆಂಗ್ ನಮ್ಮನ್ನ ನೆನ್ಪು ಮಾಡ್ಕೊತೀರ ಹಂಗೆ ನಾವು ಲೈಫ್ ಲಾಂಗ್ ನಿಮ್ಮನ್ನ ನೆನ್ಪು ಮಾಡ್ಕೊಂತೀವಿ. ಒಂದ್ ಫ್ರೇಮ್ ಜೊತೆ ಆಫೀಸಲ್ಲಿ ಒಂದ್ ಫ್ರೇಮ್ ಹಾಕ್ಬಿಡೋಣ ನಿಮ್ದು. ಖುಷಿಯಾಗಿ ಹಿಂಗೆ ಇರಿ ಮನೆಯಲ್ಲಿ. ಸರ್ ಲಾಸ್ಟ್ ನಾವು ಹಿಂಗೆ ಖುಷಿಯಾಗಿರ್ಬೇಕು, ನಾವ್ ಒಂಥರ ಫ್ಯಾಮಿಲಿ ತರನೇ ಇರೋದು ನಿಮ್ ಜೊತೆ. ಅದೇ ನನಗೆ ಇಷ್ಟೊಂದು ಖುಷಿ ಕೊಡೋದು. ಈಗ ನಾನು ಯಾವಾಗೇ ಫೋನ್ ಮಾಡಿದ್ರು ಇವ್ರು ಅಷ್ಟು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಹುಡುಗರು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ದೆ, ಕೇಶವರಾವ್ ಅವ್ರ ಮನೆ ಅಂದ್ರೆ ನಮ್ದು ಅನ್ಕೊಂಡ್ ಮಾಡ್ರಪ್ಪ, ಏನೇ ಕೇಳಿದ್ರು ಮಾಡಿ ಅನ್ನೋ ತರನು ಹೇಳಿದ್ದೆ. ಯಾಕೆ ನಮ್ಗೆ ಇರಿ, ಇನ್ನೊಂದ್ 10 ಮನೆ ಕಟ್ಟೋ ತರ ಆಗ್ಲಿ, ಆ 10 ಮನೆನೂ ನಮ್ ದುರ್ಗಶ್ರೀನೇ ಕಟ್ಲಿ, ಹಿಂಗೆ ಇರಿ. ಈ ಮನೆಯಲ್ಲಿ ಯಾವತ್ತೂ ನಿಮ್ಗೆ ಒಂದ್ ಒಳ್ಳೆ ವೈಬಲ್ಲಿ ಒಂದ್ ಒಳ್ಳೆ ಜೀವನ ಕಳೆಯತ್ರ ನೀವು ನಂಬಿರೋ ವೆಂಕಟೇಶ್ವರ ನಿಮ್ಗೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.